Hi, hello, beautiful souls. Welcome to the channel Wheel of Fortune Tarot Card Reading. ಈ ದಿನ ಯೂನಿವರ್ಸ್ ಮೆಸೇಜ್ ಏನೇನು ಸಿಗುತ್ತೆ ಚೆಕ್ ಮಾಡೋಣ. ಈ ರೀಡಿಂಗ್ಸ್ ಬಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಮತ್ತು ಎನರ್ಜಿ ಬೇಸ್ಡ್ ರೀಡಿಂಗ್ ಆಗಿರುತ್ತೆ. ಅಂದರೆ ಯಾವ ಸಮಯದಲ್ಲಿ ತಾವು ಇದನ್ನು ನೋಡ್ತೀರೋ ಆ ಸಮಯದಲ್ಲಿ ತಮಗಿದು ಅಪ್ಲೈ ಆಗುತ್ತೆ. ಇಲ್ಲಿ ಹಲವಾರು ಎನರ್ಜೀಸ್ ಕನೆಕ್ಟ್ ಆಗಿರುತ್ತೆ. ಸೊ ಯಾವುದು ತಮಗೆ ಅನ್ವಯಿಸುತ್ತೋ ಅದನ್ನು ಮಾತ್ರ ತಾವು ಸ್ವೀಕರಿಸಿ, ಉಳಿದದನ್ನು ಬೇರೆಯವರಿಗೆ ಬಿಡಿ. ಈಗ ಯೂನಿವರ್ಸ್ ಮೆಸೇಜ್ ಏನು ಕೊಡ್ತಾರೆ ಚೆಕ್ ಮಾಡೋಣ. Universe messages, please, universe. Cards, please, universe. ಹಲೋ ವೀಕ್ಷಕರೇ, ಮೊದಲನೇ ಕಾರ್ಡ್ ಎನರ್ಜಿ ಪ್ರಕಾರ ನೀವು ತುಂಬ ಬಿಂದಾಸ್ ಆಗಿರ್ತಕ್ಕಂಥ ವ್ಯಕ್ತಿಗಳು. ಅಡ್ವೆಂಚರ್ ಮಾಡಲಿಕ್ಕೆ ನೀವು ಹೆಚ್ಚು ಇಷ್ಟಪಡ್ತೀರಾ. ಆಮೇಲೆ ಏನೇ ಆದರೂ ಹಿಂದೆ ಮುಂದೆ ಯೋಚಿಸದೆ ಬೇಗನೆ ಅದನ್ನು ಕಾರ್ಯಗತಗೊಳಿಸೋ ಅಂತಕ್ಕಂಥ ವ್ಯಕ್ತಿಗಳು. ಬಟ್ ನೀವು ದೇವರ ಮೇಲೆ ನಂಬಿಕೆ ಇಟ್ಟಿರ್ತೀರ. ಆ ನಂಬಿಕೆಯಿಂದಲೇ ನೀವು ಏನೇ ಮಾಡಲಿಕ್ಕೂ ಕೂಡ ಹೆದರೋದಿಲ್ಲ. ಧೈರ್ಯವಾಗಿ ನೀವು ಮುಂದೆ ಸಾಗ್ತಿರ್ತೀರ. ಅಲ್ಲಿ ಮುಂದೆ ಅಪಾಯ ಇದೆಯೋ ಇಲ್ಲ ಅಂತಲೂ ನೀವು ಯೋಚನೆ ಮಾಡೋದಿಲ್ಲ. ಬಟ್ ಸಣ್ಣದಾಗಿ ಸಜೆಷನ್ ಏನಂದರೆ, ನೀವು ರಿಯಲ್ಲಾಗಿ ವೆಲ್ ವಿಷರ್ಸ್ ಅಂತ ಇರ್ತಾರಲ್ವ, ಅವ್ರು ಹೇಳೋದು ಕೇಳಿ. ಅಥವಾ ನಿಮ್ಮ ಮನಸ್ಸು ಅಂತರ್ಮನಸ್ಸು ಹೇಳುತ್ತಲ್ವ, ಇಂಟ್ಯೂಷನ್ಸ್ ಏನಿರುತ್ತಲ್ವ, ಸೊ ಅದನ್ನು ಹೇಳೋದನ್ನು ಕೇಳಿಸ್ಕೊಳ್ಳಿ. ಯಾಕಂದರೆ ಯೂನಿವರ್ಸ್ ನಿಮಗೆ ಇಂಟ್ಯೂಷನ್ ಮೂಲಕ ಏನಾದರೂ ತಿಳಿಸುತ್ತೆ. ಸೊ ಅದನ್ನೊಂಚೂರು ಗಮನ ಹರಿಸಿದರೆ ನಿಮ್ಮದು ಲೈಫು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಸೆಕೆಂಡನೇ ಕಾರ್ಡ್ ಎನರ್ಜಿ ಪ್ರಕಾರ ನಿಮ್ಮ ಲೈಫ್ ಪಾರ್ಟ್ನರ್ಸ್ ಮೇ ಬಿ ಸೋಲ್ಮೇಟ್ಸ್ ಅಥವಾ ಟ್ವಿನ್ ಫ್ಲೇಮ್ಸ್ ಆಗಿರ್ಬೋದು, ಅಥವಾ ಲೈಫ್ ಪಾರ್ಟ್ನರ್ಸೇ ಆಗಿರ್ಬೋದು, ನಿಮಗೆ ಸಿಗ್ತಾರೆ, ಯೂನಿಯನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಯುಗಾದಿಯಿಂದ ಮಳೆಗಾಲ ಬರೋವರೆಗೂ ಅಷ್ಟರೊಳಗೇ ಸುಮಾರು ಜನದ್ದು ಯೂನಿಯನ್ ಆಗ್ತಕ್ಕಂಥ ಚಾನ್ಸಸ್ ಇದ್ದಾವೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಥರ್ಡ್ ಕಾರ್ಡ್ ಎನರ್ಜಿ ಪ್ರಕಾರ ನೀವು ಫೈನಾನ್ಷಿಯಲಿ ಭಾಳ ಸ್ಟ್ರಗಲ್ ಮಾಡ್ತಿದ್ದೀರಾ. ಸೊ ಅದಕ್ಕಾಗಿಯೇ ನೀವು ಏನೇನೋ ಫಾಲೋ ಮಾಡೋಕ್ಕೆ ಹೋಗಿದ್ದೀರಾ. ಎಷ್ಟು ನೀವು ಫೈನಾನ್ಷಿಯಲಿ ಹಣವನ್ನು ಚೇಂಜ್ ಮಾಡೋಕ್ಕೆ ಹೋಗ್ತೀರೋ ಅಷ್ಟು ನಿಮಗೆ ಲಾಸಸ್ ಕಂಡಿರೋದೇ ಸಾಧ್ಯತೆಗಳಿದ್ದಾವೆ. ಮನಸ್ಥಿತಿ ಕೂಡ ಚೆನ್ನಾಗಿರಲ್ಲ, ನಿಮ್ಮ ಮನಸ್ಥಿತಿ ಕೂಡ ಚೆನ್ನಾಗಿರಲ್ಲ, ಪರಿಸ್ಥಿತಿನೂ ಅಷ್ಟು ಸರಿಯಾಗಿಲ್ಲ. ಬಟ್ ಒಂದು ಚಿಕ್ಕದಾಗಿ ಆಶಾಕಿರಣ ಇಲ್ಲಿ ಬೆಳಕಿಂದ ಕಾಣಿಸ್ತಾ ಇದೆ ಅಲ್ವಾ. ಸೊ ಚಿಕ್ಕದಾಗಿ ಒಂದು ಆಶಾಕಿರಣ ಇದೆ, ನಿಮಗೆ ಫೈನಾನ್ಷಿಯಲಿ ಇಂಪ್ರೂವ್ ಆಗ್ತೀರಾ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಫೋರ್ತ್ ಕಾರ್ಡ್ ಎನರ್ಜಿ ಪ್ರಕಾರ ನೀವು ಏನೇ ಕೆಲಸ ಕೊಟ್ಟರು ಬೇಗ ಬೇಗ ಮಾಡಿಬಿಡ್ತೀರಾ. ಅದನ್ನು ಏನು ಯೋಚನೆ ಮಾಡೋದಿಲ್ಲ. ಅದರಿಂದ ಸ್ವಲ್ಪ ಕೆಲವು ಕೆಲಸಗಳು ಕವರ್ ಆಗುತ್ತೆ, ಕೆಲವು ಕವರ್ ಆಗೋದಿಲ್ಲ. ಸೊ ವಿಚಾರ ಮಾಡಿಬಿಟ್ಟು ಮಾಡಿ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು, ನಿಮಗೆ ಮೋಸ ಆಗಲಿಕ್ಕೆ ಸಾಧ್ಯತೆ ಇದೆ, ಆಗಿದೆ, ಅಥವಾ ಇನ್ನು ಮುಂದೇನಾದರೂ ಆಗ್ಬೋದು. ಅದಕ್ಕೆ ವಿಚಾರ ಮಾಡಿ ಯಾರನ್ನು ನಂಬಬೇಕು, ಯಾರನ್ನು ನಂಬಾರ್ದು ಅಂತ ವಿಚಾರ ಮಾಡಿ ನೀವು ಡಿಸಿಷನ್ ತೊಗೊಳ್ಳಿ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ಇನ್ನು ಕೆಲವರಿಗೆ ಹಾರ್ಟ್ ಬ್ರೇಕ್ ಆಗಿದೆ, ಸುಮಾರು ಜನಕ್ಕೆ ಮೋಸ ಹೋಗಿರ್ಬೋದು, ಅಥವಾ ಯಾರಾದರೂ ಕೈ ಕೊಟ್ಟಿರ್ಬೋದು, ಅಥವಾ ಏನೋ ಈ ಥರ. ಆಮೇಲೆ ನೀವು ಯಾರನ್ನ ತುಂಬ ನಂಬಿರ್ತೀರ, ತುಂಬ ಹಚ್ಕೊಂಡಿರ್ತೀರ. ಬಟ್ ಅವ್ರ ಕಡೆಯಿಂದನೇ ನೋವಾಗಿರೋ ಸಾಧ್ಯತೆಗಳಿದ್ದಾವೆ. ಬಟ್ ಇಟ್ಸ್ ಓಕೆ, ನೋವಾಗಿದೆ, ಆದರೆ ಅದೇನು ಪ್ರಾಣಕ್ಕಿಂತ ದೊಡ್ಡದಲ್ಲ. ನೋವೇನೆ, ಬಟ್ ಅದು ರಿಕವರಿ ಮಾಡ್ಕೋಬೋದು ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಇದು ಕೂಡ ಅಷ್ಟೇ, ಮಳೆಗಾಲದೊಳಗೆ ನಿಮಗೆ ಆ ನೋವಿನಿಂದ ಹೊರಗೆ ಬರ್ತೀರಾ, ಒಳ್ಳೆಯದಾಗುತ್ತೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನೇನು ಮೆಸೇಜ್ ಇದೆ ಚೆಕ್ ಮಾಡೋಣ. ನೆಕ್ಸ್ಟ್ ವ್ಯೂವರ್ಸ್, ಈ ಕಾರ್ಡ್ನ ಎನರ್ಜಿ ಪ್ರಕಾರ ನೀವು ಹಿಂದೆಯಿಂದ ಏನೋ ಕೆಲವು ಘಟನೆಗಳು ಆಲ್ರೆಡಿ ಆಗಿದಾವಲ್ವ, ಅವು ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಹಿಂದೆ ಏನೋ ಒಂದು ಸಿಚುವೇಶನ್ ಆಗಿರುತ್ತೆ, ಬಟ್ ಅದರಿಂದ ಏನೋ ಲೆಸನ್ ಕಲಿಬೇಕಾಗಿರುತ್ತೆ, ಅಥವಾ ಯೂನಿವರ್ಸ್ ನಿಮಗೆ ಏನೋ ಒಂದು ಮೆಸೇಜ್ ಕೊಡಬೇಕಾಗಿರುತ್ತೆ. ಅದನ್ನು ನೀವು ಅರ್ಥ ಮಾಡಿಕೊಂಡು ನೀವು ಬದಲಾಗದಿದ್ದರೆ, ಅಥವಾ ನಿಮ್ಮ ಲೈಫಲ್ಲಿ ಅನ್ವಯ ಮಾಡ್ಕೊಳ್ಳದೇ ಇದ್ದರೆ ಮತ್ತದೇ ಲೆಸನ್ಸ್ ರಿಪೀಟ್ ಆಗುತ್ತೆ. ಯೂನಿವರ್ಸ್ ಹೇಗಂದರೆ, ನಿಮಗೇನಾದರೂ ಒಂದು ಕಲಿಸ್ಬೇಕಂದ್ರೆ ಪೆಟ್ಟು ಕೊಡ್ತಾರೆ, ಬಟ್ ನೀವು ಆ ಪೆಟ್ಟನ್ನು ನೆಗ್ಲೆಕ್ಟ್ ಮಾಡಿದರೆ, ಅಥವಾ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳದೆ ನಾವು ಮುಂದೆ ಹಾಗೆ ಹೋಗ್ತಾಯಿದ್ರೆ ಮತ್ತದೇ ಸ್ಟೋರೀಸು ರಿಪೀಟ್ ಆಗುತ್ತೆ, ಮತ್ತದೇ ನೋವನ್ನು ಅನುಭವಿಸ್ತಾನೆ ಇರ್ತೀವಿ ಯಾವಾಗ್ಲೂ. ಸೊ ಅದಕ್ಕೆ ಒಂದು ಸ್ವಲ್ಪ ಶಾಂತ ಮನಸ್ಸಾಗಿ ಧ್ಯಾನ ಮಾಡಿ, ಮೆಡಿಟೇಷನ್ ಮಾಡಿ, ದೇವ್ರ ಕಡೆ ಗಮನ ಕೊಡಿ. ಆಗ ನಿಧಾನವಾಗಿ ಇಂಟ್ಯೂಷನ್ ಹೆಚ್ಚಾಗ್ತಾ ಹೋಗುತ್ತೆ. ತಮಗೆ ಏನು
ಯೂನಿವರ್ಸ್ ಹೇಳಲಿಕ್ಕೆ ಇಷ್ಟಪಡ್ತಿದೆ ಅನ್ನೋದು ನಿಮಗೆ ಮನಸ್ಸಲ್ಲಿ ಗ್ರಹಿಕೆ ಆಗುತ್ತೆ. ಸೊ ಅದನ್ನು ನೋಡಿಬಿಟ್ಟು ಅದೇನು ಕಲಿಸ್ಲಿಕ್ಕೆ ಎಚ್ಚರ ಕೊಡ್ತಿದೆ ಅಂತ ತಿಳ್ಕೊಂಡ್ಬಿಟ್ಟು ನೀವು ಬದಲಾಗಿ ನಿಮ್ಮ ಲೈಫನ್ನು ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳ್ಳಿ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ಈ ಕಾರ್ಡ್ನ ಎನರ್ಜಿ ಪ್ರಕಾರ ಕೆಲವರು ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿರ್ತೀರ, ಸೇವಿಂಗ್ಸ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ. ಸೊ ನೆಕ್ಸ್ಟ್ ಪ್ರಾಪರ್ಟೀಸ್ ಎಲ್ಲ ಕೊಂಡ್ಕೋಬೇಕು ಅಂತ ಯೋಚನೆ ಮಾಡ್ತಿರ್ತೀರ, ಕೊಂಡ್ಕೋಬೋದು, ಒಳ್ಳೆಯ ಕಾಲ ಬರುತ್ತೆ ನಿಮಗೆ ಮುಂದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಈ ಕಾರ್ಡ್ನ ಎನರ್ಜಿ ಪ್ರಕಾರ ತಮ್ಮ ಬಗ್ಗೆ ಎಲ್ಲೋ ಗಾಸಿಪ್ಸ್ ನಡೀತಾ ಇರುತ್ತೆ, ಅದು ಕೂಡ ನೆಗೆಟಿವ್ ಆಗಿಯೇ ಗಾಸಿಪ್ಸ್ ನಡೀತಾ ಇರುತ್ತೆ. ಬಟ್ ಇಟ್ಸ್ ಓಕೆ, ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮ್ ಆಗೋ ಥರ ಇದೆ. ಅಂದರೆ ಈಗ ಏನಿರ್ತೀರಲ್ವ ಅದಕ್ಕಿಂತ ಭಿನ್ನವಾಗಿ ಯೂನಿವರ್ಸಿಗೆ ಹತ್ತಿರ ಆಗೋ ಥರ ನಿಮ್ಮದು ಲೈಫ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರಿಗೆ ಏನೋ ಸ್ವಲ್ಪ ಕೆಟ್ಟದಾಗೋ ಸಾಧ್ಯತೆ ಇದೆ, ಅಥವಾ ಭಯ ಪಡೋ ಅಂಥದ್ದು ಏನೋ ನಡೆಯೋ ಥರ ಅನಿಸುತ್ತೆ. ಬಟ್ ಅದನ್ನು ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸ್ಕೊಳ್ಳಿ ಯಾರಿಗೆ ಈ ಎನರ್ಜಿ ಸೂಟಬಲ್ ಆಗುತ್ತೆ ಅಂತ. ಬಟ್ ದೇವರನ್ನು ನಂಬಿ ದೇವರ ಕಡೆ ಗಮನ ಹರಿಸಿ ಒಳ್ಳೆಯದಾಗುತ್ತೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಈ ಕಾರ್ಡ್ನ ಎನರ್ಜಿ ಪ್ರಕಾರ ಎಲ್ಲರೂ ಭಗವಂತನ ದೇವರನ್ನು ಚೆನ್ನಾಗಿ ನಂಬಿ ಅವರನ್ನು ಪ್ರಾರ್ಥಿಸಿ ಮೆಡಿಟೇಷನ್ ಮಾಡಿ ದೇವ್ರ ನಾಮಸ್ಮರಣೆ ಮಾಡಿ. ಇದರಿಂದ ಏನಾಗುತ್ತೆ, ನಿಮ್ಮ ಲೈಫಲ್ಲಿ ಎಷ್ಟೊಂದು ಕಾರ್ಯಗಳು ನಿಂತು ಹೋಗಿರುತ್ತೆ ಅಥವಾ ನೆಗೆಟಿವಿಟಿ ಹೆಚ್ಚಾಗಿರುತ್ತೆ, ಅದೆಲ್ಲ ಸಾಲ್ವ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಏನು ಕೆಲಸಗಳು ನಿಂತಿದ್ದಾವಲ್ಲ ಅವು ನೆಕ್ಸ್ಟ್ ಬರ್ತಾ ನೀವು ದೇವ್ರನ್ನ ನೆನೆಸ್ತಾ ಇದ್ದರೆ ಅದು ನೆಕ್ಸ್ಟು ಕಾರ್ಯಗತವಾಗುತ್ತೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಈ ಕಾರ್ಡ್ ಎನರ್ಜಿ ಪ್ರಕಾರ ಸುಮಾರು ಜನಕ್ಕೆ ಎಷ್ಟೊಂದು ವಿಷಯಗಳು ಗೊತ್ತೇ ಇರಲ್ಲ, ಅವ್ರ ಬಗ್ಗೆನೇ ಅಥವಾ ಅವ್ರ ಸುತ್ತಮುತ್ತಲು ಏನು ನಡೀತಿರುತ್ತೆ ಅನ್ನೋದು ಎಲ್ಲರೂ ಹೈಡ್ ಮಾಡ್ತಾ ಇದ್ದಾರೆ. ಸುಮಾರು ಲೈಫಲ್ಲಿ ಏರಿಳಿತವನ್ನು ಕಂಡು ಬಂದಿದ್ದೀರಾ. ಎಷ್ಟು ಇಲ್ಲಿ ಸ್ವಾರ್ಡ್ಸ್ ನೋಡಿ ಎಷ್ಟೊಂದಿದೆ, ಅಷ್ಟು ನೀವು ಪೆಟ್ಟನ್ನೆಲ್ಲ ಅನುಭವಿಸಿ ಎಲ್ಲರಿಂದಲೂ ನೀವು ನಂಬಿರೋರಿಂದಲೇ ಅಷ್ಟೆಲ್ಲ ಪೆಟ್ಟು ಅನುಭವಿಸಿ ಬಟ್ ಸ್ಟಿಲ್ ಲೈವ್ ಆಗಿ ಲೈಫ್ನ ಸಾಗಿಸ್ತಾ ಇದ್ದೀರಾ. ಬಟ್ ನೀವು ಇಂಟ್ಯೂಷನ್ಗೆ ಹೆಚ್ಚಿಗೆ ಗಮನ ಕೊಡಿ. ಇಂಟ್ಯೂಷನ್ ಸುಮ್ಮನೆ ಬರೋದಿಲ್ಲ, ಸ್ವಲ್ಪ ಮೆಡಿಟೇಷನ್ ಮಾಡಬೇಕು, ದೇವ್ರ ಜಪ ನಾಮಸ್ಮರಣೆ ಎಲ್ಲ ಮಾಡಬೇಕು. ಈ ಥರ ಮಾಡೋದ್ರಿಂದ ನಿಮ್ಮ ಮನಸ್ಸು ಮತ್ತು ಬುದ್ಧಿ ತಿಳಿಯಾಗ್ತಾ ಹೋಗುತ್ತೆ. ಆವಾಗ ಎಷ್ಟು ನಿಮ್ಮ ಮನಸ್ಸು ಮತ್ತು ಬುದ್ಧಿ ತಿಳಿಯಾಗ್ತಾ ಹೋಗುತ್ತೋ ಇಂಟ್ಯೂಷನ್ ನಿಮಗೆ ಅಷ್ಟು ಜಾಗೃತವಾಗುತ್ತೆ. ಅದರಿಂದ ನೀವು ಎಷ್ಟೊಂದು ವಿಷಯಗಳು ನಿಮಗೆ ಹರ್ಟ್ ಆಗ್ತಕ್ಕಂಥ ವಿಷಯಗಳಿಂದ ನೀವು ಬಚಾವಾಗೋ ಚಾನ್ಸಸ್ ಇದ್ದಾವೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ಓಕೆ ವೀಕ್ಷಕರೇ, ಇಲ್ಲಿವರೆಗೂ ಈ ರೀಡಿಂಗ್ಸ್ ನೋಡಿದ್ವಲ್ಲ, ಯಾರಿಗೆ ಎಷ್ಟು ಎನರ್ಜೀಸು ನಿಮಗೆ ಮ್ಯಾಚ್ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವ್ಯೂವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು.